ಪರಿಸರ ಅಧ್ಯಯನ ತರಗತಿಗಳನ್ನು ಮುಂದುವರಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್ ಅಥವಾ ಜಲ ಪರಿಸರ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಪರಿಸರ ವ್ಯವಸ್ಥೆ ಅಂದರೆ? ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಪರಿಸರ ವ್ಯವಸ್ಥೆ ಎಂದರೇನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಆ ಕ್ಲಾಸನ್ನು ನೋಡಿ. ಏನಿದು ಪರಿಸರ ವ್ಯವಸ್ಥೆ ಅಂದರೆ? ನೋಡಿ, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಇಂಟ್ರಾಕ್ಷನ್ ಅಥವಾ ಸಂಬಂಧವನ್ನು ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅದು ಭೂಮಿಯ ಮೇಲಿರ್ಬೋದು ಅಥವಾ ನೀರಿನಲ್ಲಿರ್ಬೋದು. ನೋಡಿ, ನಮ್ಮ ಪರಿಸರ ವ್ಯವಸ್ಥೆಯನ್ನು ನಾವು ಭೂಮಿಯ ಮೇಲೆ ನೀರಿನಲ್ಲಿರುವಂಥ ಪರಿಸರ ವ್ಯವಸ್ಥೆ ಅಥವಾ ಸಮುದ್ರ ಸಾಗರದಲ್ಲಿರುವಂಥ ಪರಿಸರ ವ್ಯವಸ್ಥೆ ಮತ್ತು ಭೂಮಿಯ ಮೇಲಿರುವಂಥ ಪರಿಸರ ವ್ಯವಸ್ಥೆ ಅಂತೇಳಿ ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ನೋಡಿ, ನೀರಿನ ಮೇಲಿರುವ ಪರಿಸರ ವ್ಯವಸ್ಥೆ ಅಥವಾ ಜಲ ಪರಿಸರ ವ್ಯವಸ್ಥೆಯನ್ನು ನಾವು ಮೂರು ಭಾಗವಾಗಿ ವಿಂಗಡಣೆ ಮಾಡಿದ್ವಿ. ಯಾವುದ್ಯಾವುದು? ಮರೈನ್ ಎಕೋಸಿಸ್ಟಮ್, ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಮತ್ತು ಟ್ರಾನ್ಸಿಷನಲ್ ಅಥವಾ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಈ ಮೂರು ವಿಭಾಗವನ್ನು ಯಾವುದರ ಆಧಾರದ ಮೇಲೆ ಮಾಡಿದ್ದೀವಿ ಅಂತಂದರೆ ಅದು ಲವಣತೆ ಅಥವಾ ಸಲೈನಿಟಿ ಅಥವಾ ಉಪ್ಪಿನಂಶದ ಆಧಾರದ ಮೇಲೆ. ಅತ್ಯಧಿಕ ಉಪ್ಪಿನಂಶ ಹೊಂದಿದ್ರೆ ಅದನ್ನು ಮರೈನ್ ಎಕೋಸಿಸ್ಟಮ್ ಅಥವಾ ಸಾಗರ ಪರಿಸರ ವ್ಯವಸ್ಥೆ ಅಥವಾ ಸಮುದ್ರ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅದು ಉಪ್ಪಿನಂಶ ಕಡಿಮೆ ಇದ್ದರೆ ಅದನ್ನು ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಥವಾ ಸಿಹಿ ನೀರು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅಥವಾ ಉಪ್ಪಿನಂಶ ಸ್ವಲ್ಪ ಇದ್ದರೆ ಅದನ್ನು ನಾವು ಟ್ರಾನ್ಸಿಷನಲ್ ಅಥವಾ ಬ್ರಾಕಿಶ್ ವಾಟರ್ ಅಂತ ನಾವು ಕರಿತೀವಿ. ಇದನ್ನು ನಾವು ಯಾವ ರೀತಿ ಅಳತೆ ಮಾಡ್ತೀವಿ ಅಂತಂದರೆ PPT ಆಧಾರ ಮೇಲೆ, ಪಾರ್ಟ್ ಪರ್ 1000 ಅಂತೇಳಿ, ಪ್ರತಿ 1000ಕ್ಕೆ. ನೋಡಿ, PPT 35 ಇದ್ದರೆ, PPT ಒಂದು 1000 ಇದರಲ್ಲಿ ಲೀಟ್ರಲ್ಲಿ ಒಂದು PPT ಒಂದು 35 ಇದ್ದರೆ ಅದನ್ನು ನಾವು ಸಾಗರ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅದೇ PPT 5 ಇದ್ದರೆ ಅಥವಾ 5ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಸಿಹಿ ನೀರು ಅಂತ ಕರಿತೀವಿ. ನೋಡಿ, PPT 5ರಿಂದ 35 ಒಳಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಟ್ರಾನ್ಸಿಷನಲ್ ಅಥವಾ ಬ್ರಾಕಿಶ್ ಅಂತ ಕರಿತೀವಿ. ನೋಡಿ, ಈ ಸಾಗರ ಪರಿಸರ ವ್ಯವಸ್ಥೆನ ಈಗ ನೋಡೋಣ. ನಂತರ ಸಿಹಿ ನೀರು ಪರಿಸರ ವ್ಯವಸ್ಥೆಯಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಸಿಹಿ ನೀರು ಪರಿಸರ ವ್ಯವಸ್ಥೆಯಲ್ಲಿ ಯಾವುದ್ಯಾವುದು? ಒಂದು ಲೆಂಟಿಕ್, ಇನ್ನೊಂದು ಲೋಟಿಕ್ ಹೇಳಿ. ನೋಡಿ, ಒಂದು ಲೆಂಟಿಕ್, ಇನ್ನೊಂದು ಲೋಟಿಕ್. ಲೆಂಟಿಕ್ ಅಂದರೆ ನಿಂತಿರುವ ನೀರು. ಇದು ಹರಿಯುತ್ತಿರುವ. ನೋಡಿ, ನಿಂತಿರುವ ನೀರು. ಲೆಂಟಿಕ್ ಅಂದರೆ ಈ ಸಿಹಿ ನೀರು ಪರಿಸರ ವ್ಯವಸ್ಥೆಯಲ್ಲಿ ಎರಡು ವಿಧ, ಒಂದು ಲೆಂಟಿಕ್, ಇನ್ನೊಂದು ಲೋಟಿಕ್. ಲೆಂಟಿಕ್ನಲ್ಲಿ ನಿಂತಿರುವ ಅಥವಾ ಕೆರೆ ಆಗಿರ್ಬೋದು ಅಥವಾ ಸರೋವರ ಆಗಿರ್ಬೋದು, ಇವುಗಳನ್ನು ನಾವು ನಿಂತಿರುವಂಥ ಪರಿಸರ ವ್ಯವಸ್ಥೆ, ನಿಂತಿರುವಂಥ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಲೋಟಿಕ್ ಅಂದರೆ ಹರಿಯುತ್ತಿರುವಂಥದ್ದು. ಅದನ್ನು ನಾವು ನದಿಗಳಾಗಿರ್ಬೋದು ಅಥವಾ ಈ ಚಿಲುಮೆಗಳಾಗಿರ್ಬೋದು ಅಥವಾ ಈ ಹಿಮ ನದಿಗಳಲ್ಲಿ ಈ ಗಂಗಾ ನದಿ ಅಥವಾ ಅಲ್ಲೆಲ್ಲ ಬರ್ತಾವಲ್ವ ನದಿಗಳು, ಇಳಿಜಾರಲ್ಲಿ ಆ ನೀರಾಗಿರ್ಬೋದು, ಅಂಥವನ್ನು ಹರಿಯುತ್ತಿರುವಂಥ ಪರಿಸರ ವ್ಯವಸ್ಥೆ, ನೀರಿನ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇನ್ನೊಂದು ಬ್ರಾಕಿಶ್ ವಾಟರ್ ಅಥವಾ ಟ್ರಾನ್ಸಿಷನಲ್ ಅಂತ ಕರಿತೀವಿ. ಇದರಲ್ಲಿ ನೋಡಿ, ಇದು ಹೆಚ್ಚುರಿ ಆಗಿರುತ್ತೆ. ಹೆಚ್ಚುರಿ ಅಂದರೆ ಈ ಸಮುದ್ರ ಮತ್ತು ನದಿಗಳು ಸೇರುವ ಸ್ಥಳ. ಈ ನದಿಗಳು ಬಂದು ಸಮುದ್ರವನ್ನು ಸೇರ್ತಿರ್ತವೆ. ಆ ಸಮಯದಲ್ಲಿ ಸಮುದ್ರದ ನೀರು ಅಲೆಗಳು ಜಾಸ್ತಿ ಆದಾಗ ಆ ನೀರು ಏನಾಗುತ್ತೆ? ಆ ನದಿ ನೀರಲ್ಲಿ ಮಿಕ್ಸ್ ಆಗಿ ಅದು ಬ್ಯಾಕ್ ವಾಟರ್ ಆಗುತ್ತೆ, ಅದರ ಹಿಂದಿನ ವಾಟರ್ ಆಗುತ್ತೆ. ಅದನ್ನು ನಾವು ಸಂಕ್ರಮಣ ಅಥವಾ ಅಲ್ಲಿ ಸ್ವಲ್ಪ ಸಿಹಿನೂ ಇರುತ್ತೆ ಮತ್ತು ಸ್ವಲ್ಪ ಉಪ್ಪುನೂ ಇರುತ್ತೆ. ಅಂತಹ ನೀರನ್ನು ನಾವು ಬ್ರಾಕಿಶ್ ವಾಟರ್ ಅಥವಾ ಸಮುದ್ರ ನೀರು ಅಂತ ಕರಿತೀವಿ. ಈ ಡೆಲ್ಟಾ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಎಶ್ಚುರಿಗಳು, ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ನೀವು ಹೋಗ್ಬೇಕಾದ್ರೆ ಅಲ್ಲೆಲ್ಲ ಬ್ರಾಕಿಶ್ ವಾಟರ್ಗಳು ಕೇರಳದಲ್ಲಿ ನಿಮ್ಗೆ ಕಂಡು ಬರ್ತವೆ ಹೆಚ್ಚು. ಅಂತಹ ಪ್ರದೇಶಗಳ ನೀರನ್ನು ನಾವು ಸಂಕ್ರಮಣ ಅಥವಾ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ? ಇದು ನಮ್ಮ ಜಲ ಪರಿಸರ ವ್ಯವಸ್ಥೆಯಲ್ಲಿ ಮೂರು ವಿಧ. ಆ ಮೂರು ವಿಧನ ಆಲ್ರೆಡಿ ಹೇಳಿದ್ದೀನಿ. ಈಗ ನೋಡಿ, ಈ ಪರಿಸರ ನೋಡಿ, ಈ ಜಲ ಪರಿಸರ ವ್ಯವಸ್ಥೆಯಲ್ಲಿ ನಾವು ಈ ಫ್ರೆಶ್ ವಾಟರ್ ಬಗ್ಗೆ ನಾವು ಆಲ್ರೆಡಿ ನಂತರ ಅಧ್ಯಯನ ಮಾಡೋಣ. ಬ್ರಾಕಿಶ್ ವಾಟರ್ ಬಗ್ಗೆ ನಂತರ. ಈಗ ನಾವು ಸಾಗರ ಅಥವಾ ಈ ಜಲದಲ್ಲಿ ವಿಭಾಗಗಳು ಮತ್ತು ಅದರಲ್ಲಿರುವಂಥ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇದು ಸಾಗರ. ಈ ಸಾಗರದಲ್ಲಿ ನಾವು ಹಲವಾರು ವಿಭಾಗಗಳನ್ನು ಮಾಡಿದ್ವಿ. ನೋಡಿ, ಇಲ್ಲಿಂದ ಪ್ರಾರಂಭವಾಗುತ್ತೆ ಭೂಭಾಗ. ಈ ಭೂಭಾಗದಿಂದ ಇದೆಲ್ಲ ಸಾಗರ. ಈಗ ಹೋಗ್ತಾ ಇದ್ರೆ ಸಾಗರ ನಿಮ್ಗೆ ಕಂಡು ಬರುತ್ತೆ. ಭೂಭಾಗ ಇದನ್ನು ನಾವು ಇಂಟರ್ ಟೈಡಲ್ ಝೋನ್ ಅಂತ ಕರಿತೀವಿ. ಅಂದರೆ ಇಂಟರ್ ಟೈಡಲ್ ಪ್ರದೇಶ. ಯಾಕೆ ಇಂಟರ್ ಟೈಡಲ್ ಪ್ರದೇಶ ಅಂತ ಕರಿತೀವಿ ಅಂದರೆ ಈ ಸಮುದ್ರದ ನೀರು ಅಥವಾ ಸಾಗರದ ನೀರು ಇಲ್ಲಿವರೆಗೂ ಬರುತ್ತೆ. ಯಾಕೆ? ಈ ಟೈಡಲ್ ಸಮಯದಲ್ಲಿ, ಟೈಡಲ್ ಅಂದರೆ ಉಬ್ಬರ ಇಳಿತದ ಸಮಯದಲ್ಲಿ, ಈ ಹುಣ್ಣಿಮೆ, ಅಮಾವಾಸ್ಯೆ ಇಂಥ ಸಮಯದಲ್ಲಿ ಇಲ್ಲಿವರೆಗೂ ಬರುತ್ತೆ ನೀರು. ಅದನ್ನು ನಾವು ಇಂಟರ್ ಟೈಡಲ್ ಪ್ರದೇಶ ಅಂತ ಕರಿತೀವಿ.
ಅದು ಬಿಟ್ಟರೆ ಉಳಿದ ಭಾಗವನ್ನು ನಾವು ನೆರೆಟಿಕ್ ಅಂತ ಕರಿತೀವಿ. ಇಷ್ಟು ಭಾಗವನ್ನು ಅಂದರೆ ನೀರು ಈ ಭಾಗ ಈ ಸ್ಲೋಪ್ ಇದೆಯಲ್ಲ, ಈ ಸ್ಲೋಪು ಇದನ್ನು ನಾವು ನೆರೆಟಿಕ್ ಅಥವಾ ಲಿಟೋರಲ್ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ನೋಡಿ, ಈ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಏನಿರುತ್ತೆ, ಸಸ್ಯ ಪ್ರಭೇದಗಳು, ಪ್ರಾಣಿಗಳು, ಈ ಅತಿ ಹೆಚ್ಚು ಬಯೋಡೈವರ್ಸಿಟಿ ಕಂಡುಬರೋದು ಇಲ್ಲಿ ಈ ಪ್ರದೇಶದಲ್ಲಿ, ಲಿಟೋರಲ್ ಅಥವಾ ನೆರೆಟಿಕ್ ಪ್ರದೇಶದಲ್ಲಿ. ಇಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಅತಿ ಮೀನುಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು. ಯಾಕೆ ಇಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ, ಇಲ್ಲಿ ಮಳೆ ಬಂದಾಗ ನೀರು, ಸಿಹಿ ನೀರು ಇಲ್ಲಿ ಸೇರುತ್ತೆ, ಜೊತೆಗೆ ನದಿಗಳ ನೀರು ಇವೆಲ್ಲ ಇಲ್ಲಿ ಸೇರೋದ್ರಿಂದ ಅಥವಾ ನದಿಗಳಿಂದ ಹರಿದು ಬಂದಂಥ ಖನಿಜಾಂಶಗಳು ಎಲ್ಲ ಇಲ್ಲಿರೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಜೀವಿಗಳು ಸಿಗ್ತವೆ ಮತ್ತು ಸಸ್ಯಗಳು ಸಿಗ್ತವೆ. ಇದು ಅದು ನೆರೆಟಿಕ್ ಪ್ರದೇಶ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಸಾಗರದ ಮೇಲ್ಮೈ ಭಾಗ, ಇದನ್ನು ಓಪನ್ ಓಷಿಯನ್ ಪ್ರದೇಶ ಅಂತ ಕರಿತೀವಿ. ಈ ಮೇಲ್ಮೈ ಭಾಗವನ್ನು ನಾವು ಪೆಲಾಜಿಕ್ ಅಂತ ಕರಿತೀವಿ. ಈ ಮೇಲ್ಮೈ ಭಾಗವನ್ನು ಪೆಲಾಜಿಕ್ ಅಂದರೆ ವಿಭಾಗಗಳು ಅಥವಾ ಲೇಯರ್ಸ್ ಅಂತ ಕರಿತೀವಿ. ಮೊದಲನೇ ಲೇಯರ್ಸನ್ನು ನಾವು ಪೆಲಾಜಿಕ್ ಅಂತ ಕರಿತೀವಿ. ಅದರ ಕೆಳಗೆ 200 ಮೀಟರ್ವರೆಗೆ ಏನಂತ ಕರಿತೀವಿ, ಎಪಿಪೆಲಾಜಿಕ್ ಅಂತ ಕರಿತೀವಿ. 200 ಮೀಟರ್ ಎಪಿಪೆಲಾಜಿಕ್. ಈ ಭಾಗದಲ್ಲಿ ನೋಡಿ, ಇದರ ನಂತರ ಬರೋದು 200ರಿಂದ 1000 ಮೀಟರ್ವರೆಗೂ ಮೀಸೋಪೆಲಾಜಿಕ್ ಅಂತ ಕರಿತೀವಿ. ಮೀಸೋಪೆಲಾಜಿಕ್ ನೋಡಿ, 1000ರಿಂದ 4000 ಮೀಟರ್ ಒಳಗೆ ನಾವು ಬೆತ್ತಿ ಪೆಲಾಜಿಕ್ ಅಂತ ಕರಿತೀವಿ. ಬೆತ್ತಿ ನೋಡಿ, 4000ದಿಂದ ಕೆಳಗೆ ಆಳದಲ್ಲಿ ಅಬೆಸ್ ಪೆಲಾಜಿಕ್ ಅಂತ ಕರಿತೀವಿ. ಅಬೆಸಲ್ ಪೆಲಾಜಿಕ್ ಅಂತ ಕರಿತೀವಿ. ಇದು ನೋಡಿ, ಈ ಟ್ರಂಚ್ಗಳು ಇರ್ತವೆ ಸಮುದ್ರದಲ್ಲಿ. ಈ ಮರಿಯಾನ ಟ್ರಂಚ್ ಆಗಿರ್ಬೋದು, ಅತಿ ಆಳವಾದ 11,000 ಮೀಟರ್ ಇದೆ ಅದು. ಅಂತಹ ಟ್ರಂಚ್ಗಳಲ್ಲಿ ನಾವು ಹೆಡೋಪೆಲಾಜಿಕ್ ಅಂತ ಕರಿತೀವಿ. ಹೆಡೋಪೆಲಾಜಿಕ್. ಈ ರೀತಿ ಸಾಗರವನ್ನು ನಾವು ಈ ರೀತಿ ವಿಭಾಗ ಮಾಡಿದ್ದೀವಿ. ನೋಡಿ, ಈ ಸಾಗರದಲ್ಲಿ ನಾವು ಸನ್ಲೈಟ್, ಸೂರ್ಯನ ಕಿರಣ ಎಲ್ಲಿವರೆಗೂ ಹೋಗುತ್ತೆ ಅದರ ಆಧಾರದ ಮೇಲೆ ವಿಭಾಗ ಮಾಡಿದ್ದೀವಿ. ಅದನ್ನು ಫೋಟಿಕ್ ಝೋನ್ ಅಂತ ಕರಿತೀವಿ. ಫೋಟಿಕ್ ಝೋನ್ ಮತ್ತು ಅಫೋಟಿಕ್ ಝೋನ್ ಅಂದರೆ ಸೂರ್ಯನ ಕಿರಣಗಳು ಅಲ್ಲಿ ತಲುಪೋಲ್ಲ ಅಂಥದನ್ನು ಅಫೋಟಿಕ್ ಝೋನ್ ಅಂತ ಕರಿತೀವಿ. ಇದರ ನಡುವಿನ ಈ ಪ್ರದೇಶ ಇದೆಯಲ್ಲ, ಇದನ್ನು ಟ್ವಿಲೈಟ್ ಏರಿಯಾ ಅಂತ ಕರಿತೀವಿ. ಅಂದರೆ ಸ್ವಲ್ಪ ಮೊಬ್ಬುಗತ್ತಲು ಇರುವಂಥ ಪ್ರದೇಶ, ಹೌದು, ಮೆಸೋಪೆಲಾಜಿಕ್ ಪ್ರದೇಶ. ಇಲ್ಲಿ ಫೋಟಿಕ್ ಝೋನ್ ನೋಡಿ, ಫೋಟಿಕ್ ಝೋನು 200 ಮೀಟರ್ವರೆಗೂ ಇರುತ್ತೆ. ಯಾಕೆ 200 ಮೀಟರ್ವರೆಗೂ ಇರುತ್ತೆ? ಜಾಸ್ತಿ ಇರೋಲ್ವಾ ಅಂದರೆ ಇರುತ್ತೆ, ಆದರೆ ಅದು ಟ್ರಾನ್ಸ್ಪರೆಂಟ್ ಅಂದರೆ ವಾಟರ್ನ ಶುದ್ಧತೆ ಅದರ ಮೇಲೆ ಹೋಗುತ್ತೆ. ಈ ವಾಟರಲ್ಲಿ ಜಾಸ್ತಿ ಮರಳು ಮಿಶ್ರಣ ಆಗಿದ್ದರೆ ಅಥವಾ ವಾಟರ್ ಏನಾಗುತ್ತೆ ಎಲ್ಲ ತುಂಬ ಹರಡಿದ್ರೆ ಅದು ಏನಾಗುತ್ತೆ, ತುಂಬ ಆಳವಾಗಿ ಸೂರ್ಯನ ಕಿರಣ ಹೋಗಲ್ಲ. ಅದರಿಂದ ಅದರ ಪಾರದರ್ಶಕತೆ ಆಧಾರದ ಮೇಲೆ ನಾವು ಫೋಟಿಕ್ ಮತ್ತು ಅಫೋಟಿಕ್ ಅಂತ ವಿಭಾಗ ಮಾಡ್ತೀವಿ. ನಾವು ಹೆಚ್ಚು ಸರಾಸರಿ ತೆಗೆದಾಗ 200 ಮೀಟರ್ ನಮಗೆ ಕಂಡು ಬರುತ್ತೆ. ಹೆಚ್ಚು 200 ಮೀಟರ್ವರೆಗೂ ಸೂರ್ಯನ ಬೆಳಕು ಹೋಗುತ್ತೆ. ಈ 200 ಮೀಟರಲ್ಲಿ ಸೂರ್ಯನ ಬೆಳಕು ಹೋದರೆ ಅದರ ಅರ್ಥ 200 ಮೀಟರ್ ಒಳವರೆಗೂ ಜೀವಿಗಳು ಕಂಡು ಬರ್ತವೆ, ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. 200 ಮೀಟರ್ ಒಳಗೆ ಜೀವಿಗಳು ಕಂಡು ಬರ್ತವೆ ಅಂದರೆ ಅಲ್ಲಿ 200 ಮೀಟರ್ವರೆಗೂ ಆಕ್ಸಿಜನ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರುತ್ತೆ ಅಂತ ಅರ್ಥ. ಸೂರ್ಯನ ಬೆಳಕಿದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತೈತೆ. ಆದ್ದರಿಂದ ಫೋಟೋಸಿಂಥಸಿಸ್ ಇರುತ್ತೆ ಎಲ್ಲಿ, ಫೋಟಿಕ್ ಝೋನಲ್ಲಿ, ಮತ್ತು ರೆಸ್ಪಿರೇಷನ್ ಅದರ ಉಸಿರಾಟ ಕ್ರಿಯೆನೂ ಇರುತ್ತೆ. ಅಂದರೆ ಇಲ್ಲಿರುವಂಥ ಸಸ್ಯಗಳು ಸೂರ್ಯನ ಬೆಳಕಿನಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅನ್ನು ನಡೆಸ್ತವೆ. ಅದರಿಂದ ಬಿಡುಗಡೆ ಆದಂಥ ಆಕ್ಸಿಜನ್ ಅನ್ನು ಜೀವಿಗಳು ಬಳಸ್ತವೆ, ರೆಸ್ಪಿರೇಷನ್ ಮಾಡ್ತವೆ. ಬಳಸಿ ಅವು ಏನು ಮಾಡ್ತವೆ, ಇಂಗಾಲ ಡೈಆಕ್ಸೈಡ್ ಬಿಡ್ತವೆ, ಮತ್ತೆ ಅವು ಮಾಡ್ತವೆ ಆಕ್ಸಿಜನ್ ತಗೋತವೆ. ಈ ರೀತಿ ಈ ಕ್ರಿಯೆ ಎಲ್ಲಿ ನಡೆಯುತ್ತೆ, ಎಪಿಪೆಲಾಜಿಕ್ ಪ್ರದೇಶದಲ್ಲಿ. ಈ ಪ್ರದೇಶ ಏನಾಗುತ್ತೆ, ಫೋಟೋಸಿಂಥಸಿಸ್ ಆಗುತ್ತೆ ಮತ್ತು ರೆಸ್ಪಿರೇಷನ್ ಆಗುತ್ತೆ. ನಂತರ ಬರೋದಂತ ಈ ಮೀಸೋಪೆಲಾಜಿಕ್ ನೋಡಿ, ಈ ಮೀಸೋಪೆಲಾಜಿಕ್ನಲ್ಲಿ ಮೊಬ್ಬುಗತ್ತಲಿರುತ್ತೆ, ಕತ್ತಲಾಗಿರಲ್ಲ, ಸ್ವಲ್ಪ ಭಾಗ ಸೂರ್ಯನ ಕಿರಣ ಇಲ್ಲಿವರೆಗೂ ಹೋಗ್ತಾ ಇರುತ್ತೆ. ಟ್ವಿಲೈಟ್ ಝೋನ್ ಅಂತ ಕರಿತೀವಿ ನಾವು ಇದನ್ನು. ಇದರ ಕೆಳಗೆ ಅಫೋಟಿಕ್ ಝೋನ್ ಅಂತ ಕರಿತೀವಿ. ಅಫೋಟಿಕ್ ಅಂದರೆ ಸೂರ್ಯನ ಬೆಳಕು ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೆ ಇದನ್ನು ಪ್ರೊಫಂಡಲ್ ಝೋನ್ ಅಂತ ಕರಿತೀವಿ. ಪ್ರೊಫಂಡಲ್ ಝೋನ್ ಅಂತ ಕರಿತೀವಿ. ಇಲ್ಲಿ ಕೇವಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ನಡೆಯಲ್ಲ. ಅಫೋಟಿಕ್ ಝೋನಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಯಲ್ಲ. ಯಾಕೆ ನಡೆಯಲ್ಲ ಅಂದರೆ ಸೂರ್ಯನ ಕಿರಣಗಳು ಅಲ್ಲಿ ಹೋಗಲ್ಲ. ಆದ್ದರಿಂದ ಈ ಪ್ರದೇಶದಲ್ಲಿ ಕೇವಲ ರೆಸ್ಪಿರೇಷನ್ ನಡೀತು, ಉಸಿರಾಟ ಕ್ರಿಯೆ ನಡೀತು. ಈಗ ಈ ಪ್ರದೇಶದಲ್ಲಿ ಜೀವಿಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವಿವತ್ತು ನೋಡೋಣ. ನೋಡಿ, ಅಕ್ವಾಟಿಕ್ ಆರ್ಗಾನಿಸಮ್ ಅಂತಂದರೆ ಜಲ ಜೀವಿಗಳು, ಜಲ ಅಥವಾ ನೀರಿನಲ್ಲಿರುವ ಜೀವಿಗಳನ್ನು ನಾವು 5 ಭಾಗವಾಗಿ ವಿಂಗಡಣೆ ಮಾಡಿದ್ವಿ. 1, 2, 3, 4, 5. ಈ 5 ಭಾಗದಲ್ಲಿ ಜೀವಿಗಳು
ನೋಡಿ, ಜಲ ಪರಿಸರ ವ್ಯವಸ್ಥೆ ಜೀವಿಗಳು ಅವುಗಳ ಇರುವಂಥ ಸ್ಥಾನದ ಆಧಾರದ ಮೇಲೆ ಐದು ಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ನ್ಯೂಸ್ಟನ್ ಜೀವಿಗಳು, ನ್ಯೂಸ್ಟನ್. ಇನ್ನೊಂದು ಪೆರಿಫೈಟಾನ್ ಜೀವಿಗಳು, ಪ್ಲಾಂಕ್ಟನ್ ಜೀವಿಗಳು, ನಂತರ ನೆಕ್ಟಾನ್ ಜೀವಿಗಳು, ನಂತರ ಬೆಂಥೋಸ್ಗಳು. ಇವು 5 ಪ್ರಕಾರ. ನೋಡಿ, 1 2 3 4 5 ಈ 5 ಪ್ರಕಾರದ ಜೀವಿಗಳು ಈ ಸಾಗರ ಅಥವಾ ಜಲ ಪರಿಸರ ವ್ಯವಸ್ಥೆಯಲ್ಲಿ ನಿಮಗೆ ಕಂಡು ಬರ್ತವೆ. ಏನಿದು ನ್ಯೂಸ್ಟಾನ್ ಅಂದರೆ? ನ್ಯೂಸ್ಟಾನ್ ಜೀವಿಗಳು ಅಂದರೆ ನೋಡಿ, ಯಾವ ಜೀವಿಗಳು ಈ ಮೇಲ್ಮೈ ಭಾಗದಲ್ಲಿ, ಈ ಮೇಲ್ಮೈ ಪ್ರದೇಶದಲ್ಲಿ ವಾಸ ಮಾಡ್ತವೆ. ಏರ್ ಮತ್ತು ವಾಟರ್, ಈ ಗಾಳಿ ಮತ್ತು ನೀರು ಎರಡೂ ಅಗತ್ಯ ಇರ್ತೈತಿ. ಅಂತಹ ಜೀವಿಗಳು ಇಲ್ಲಿ ಮೇಲ್ಮೈ ಮಾತ್ರ ವಾಸ ಮಾಡ್ತವೆ, ಕೆಳಗಡೆ ಆಳಕ್ಕೆ ಹೋಗಲ್ಲ. ಅಂಥ ಜೀವಿಗಳನ್ನು ನಾವು ನ್ಯೂಸ್ಟನ್ ಅಂತ ಕರಿತೀವಿ. ಇವುಗಳು ಗಿಡಗಳಾಗಿರ್ಬೋದು ಅಥವಾ ಕೆಲವೊಂದು ಕೀಟ ಜೀವಿಗಳಾಗಿರ್ಬೋದು, ಇಲ್ಲಿರುವಂಥ ಜೀವಿಗಳು. ನಂತರ ಪೆರಿಫೈಟಾನ್. ಈ ಪೆರಿಫೈಟಾನ್ ಜೀವಿಗಳು ನೋಡಿ ಅಟ್ಯಾಚ್ಡ್ ಇರ್ತಾವೆ. ಅಟ್ಯಾಚ್ಡ್ ಅಂದರೆ ಅವು ಅಂಟ್ಕೊಂಡಿರ್ತವೆ, ಯಾವುದಾದ್ರು ಬೇರೆ ಜೀವಿಗೆ ಅಂಟ್ಕೊಂಡಿರ್ತವೆ. ಉದಾಹರಣೆಗೆ ಈ ಫಂಗೈಗಳಾಗಿರ್ಬೋದು ಅಥವಾ ಕೆಲವೊಂದು ಕೀಟಗಳಾಗಿರ್ಬೋದು. ಕೆಲವೊಂದು ಜೀವಿಗಳು ಆ ಗಿಡದ ಬೇರು ಅಥವಾ ಅದರ ಕಾಂಡ ಅಥವಾ ಅದರ ಎಲೆಗಳಿಗೆ ಅಂಟುಕೊಂಡು ಬದುಕ್ತಿರ್ತವೆ. ಅಂಥ ಜೀವಿಗಳನ್ನು ನಾವು ಪೆರಿಫೈಟಾನ್ ಅಂತ ಕರಿತೀವಿ, ಇಲ್ಲಿ ಸಾಗರ ಜಲ ಪರಿಸರ ವ್ಯವಸ್ಥೆಯ ಜೀವಿಗಳಲ್ಲಿ. ನಂತರ ಪ್ಲಾಂಕ್ಟನ್. ನೋಡಿ, ಈ ಪ್ಲಾಂಕ್ಟನ್ ಝೂ ಪ್ಲಾಂಕ್ಟನ್ ಮತ್ತು ಫೈಟೋ ಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ ಮತ್ತು ಫೈಟೋ ಪ್ಲಾಂಕ್ಟನ್ ಅಂತೇಳಿ 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಫೈಟೋ ಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್. ಪ್ಲಾಂಕ್ಟನ್ಗಳನ್ನು ಝೂ ಪ್ಲಾಂಕ್ಟನ್, ಫೈಟೋ ಪ್ಲಾಂಕ್ಟನ್ ಅಂತ ಕರಿತೀವಿ. ಯಾಕೆ ಝೂ ಪ್ಲಾಂಕ್ಟನ್ ಅಂತ ಯಾಕೆ ಕರಿತೀವಿ ಅಂದರೆ ನೋಡಿ, ಇವುಗಳು ಪ್ರಾಣಿಗಳು. ಫೈಟೋ ಪ್ಲಾಂಕ್ಟನ್ ಅಂದರೆ ಸಸ್ಯಗಳು, ಪ್ರಾಣಿಗಳು, ಸಸ್ಯಗಳು. ಝೂ ಪ್ಲಾಂಕ್ಟನ್ ಪ್ರಾಣಿಗಳು, ಫೈಟೋ ಪ್ಲಾಂಕ್ಟನ್ ಸಸ್ಯಗಳು. ಇದನ್ನು ಪ್ಲಾಂಕ್ಟನ್ಗಳು ಅಂತ ಕರಿತೀವಿ. ಇವುಗಳು ಈಜಲು ಬರಲ್ಲ. ಅದರ ಅರ್ಥ ಏನಂದರೆ ಅವು ನೀರಲ್ಲಿ ಫ್ಲೋಟ್ ಮಾಡ್ತಾ ಇರ್ತವೆ. ಅಂದರೆ ಅವುಗಳಿಗೆ ತನ್ನದೇ ಆದಂಥ ಶಕ್ತಿ ಇರಲ್ಲ ನಿಂತ್ಕೊಳ್ಳೋಕ್ಕೆ. ಅವು ನೀರು ಎಲ್ಲಿವರೆಗೂ ಹರಿದು ಹೋಗ್ತಾ ಇರ್ತದೆ ತಾನೇ ಹೊರಗೆ ಹೋಗ್ತಾ ಇರ್ತೈತೆ. ಅಂತಹ ಜೀವಿಗಳನ್ನು ನಾವು ಪ್ಲಾಂಕ್ಟನ್ ಅಂತ ಕರಿತೀವಿ. ನೋಡಿ, ಪ್ಲಾಂಕ್ಟನ್ನಲ್ಲಿ 2 ವಿಧ, ಒಂದು ಝೂ ಪ್ಲಾಂಕ್ಟನ್, ಇನ್ನೊಂದು ಫೈಟೋ ಪ್ಲಾಂಕ್ಟನ್. ಗೊತ್ತಾಯ್ತಲ್ವಾ? ಈ ಜೀವಿಗಳು ಈಜೋಕ್ಕೆ ಬರೋಲ್ಲ. ಅವು ಯಾವ ರೀತಿ ನದಿ ಹರಿದು ಹೋಗ್ತಾ ಇರ್ತೈತೋ ಅಥವಾ ಈ ಸಾಗರದಲ್ಲಿ ಕಂಡುಬರುವಂಥ ಈ ಕರೆಂಟ್ಸ್ಗಳು ಇರ್ತಾವಲ್ವ, ಸಾಗರ ಪ್ರವಾಹಗಳು, ಆ ಪ್ರವಾಹಗಳಿಗೆ ಅನುಸರಿಸಿ ಹೋಗ್ತಾ ಇರ್ತವೆ. ಅವು ಅಪೋಸಿಟ್ ಹೋಗಕ್ಕೆ ಆಗಲ್ಲ ಅವಕ್ಕೆ. ಅಂತಹ ಜೀವಿಗಳನ್ನು ನಾವು ಪ್ಲಾಂಕ್ಟನ್ಗಳು ಅಂತ ಕರಿತೀವಿ, ಝೂ ಪ್ಲಾಂಕ್ಟನ್ ಅಥವಾ ಫೈಟೋ ಪ್ಲಾಂಕ್ಟನ್ಗಳು. ನಂತರ ನೋಡಿ, ನೆಕ್ಟಾನ್ಗಳು. ಈ ನೆಕ್ಟಾನ್ಗಳು ಏನಿರ್ತಾವಲ್ವ, ಈ ನೆಕ್ಟಾನ್ಗಳು ಒಳ್ಳೆ ಸ್ವಿಮ್ಮರ್ ಆಗಿರ್ತವೆ, ಈಜು ಹೊಡಿತವೆ. ಅದು ಅಪೋಸಿಟ್, ನದಿಗೆ ಅಪೋಸಿಟ್ ಆಗಿರ್ಬೋದು ಅಥವಾ ಸಾಗರ ಪ್ರವಾಹಗ ಅಪೋಸಿಟ್ ಆಗಿರ್ಬೋದು. ಉದಾಹರಣೆಗೆ ಮೀನುಗಳು, ಈ ಮೀನುಗಳಾಗಿರ್ಬೋದು ಅಥವಾ ಹಲವಾರು ಜೀವಿಗಳು, ನೀರಿನಲ್ಲಿರುವಂಥ ಮೀನುಗಳು, ತಿಮಿಂಗಲಗಳು, ಇವೆಲ್ಲ ಏನಾಗ್ತವೆ ಅಂದರೆ ಇವು ಅಪೋಸಿಟಾಗಿ ಈಜ್ತವೆ ನೀರನ್ನ. ಅದಕ್ಕೆ ನಾವು ನೆಕ್ಟಾನ್ ಅಂತ ಕರಿತೀವಿ, ಈಜುವಂಥ ಜೀವಿಗಳನ್ನು. ನಂತರ ಬೆಂಥೋಸ್. ಈ ಬೆಂಥೋಸ್ ಜೀವಿಗಳು ಹೆಚ್ಚಾನೆಚ್ಚು ಈ ಸಾಗರ ಇದೆಯಲ್ಲ ಅಥವಾ ಸಾಗರ ಸರೋವರ ಯಾವುದೇ ಆಗಿರ್ಬೋದು, ಅಲ್ಲಿ ತಳಭಾಗದಲ್ಲಿ ಕುಂತಿರ್ತವೆ, ತಳಭಾಗದಲ್ಲಿ ಕೂತ್ಕೊಂಡಿರ್ತವೆ, ಇಲ್ಲಿ ತಳಭಾಗದಲ್ಲಿ. ಇಂತಹ ಪ್ರದೇಶದಲ್ಲಿರುವಂತಹ ಜೀವಿಗಳು ನೋಡಿ, ಒಂದು ಜೀವಿ ಮೇಲ್ಗಡೆ ಇರುತ್ತೆ, ಇದನ್ನು ನಾವು ನ್ಯೂಸ್ಟನ್ ಅಂತ ಕರಿತೀವಿ. ಇನ್ನೊಂದು ಜೀವಿ ಒಂದು ಗಿಡಗಳಿಗೆ ಏನೋ ಅಟ್ಯಾಚ್ ಆಗಿರುತ್ತೆ, ಅಂಥವುಗಳನ್ನು ನಾವು ಪೆರಿಫೈಟಾನ್ ಅಂತ ಕರಿತೀವಿ. ಇನ್ನೊಂದು ಪ್ಲಾಂಕ್ಟನ್, ಇವೆಲ್ಲ ತೇಲ್ತಾ ಇರ್ತವೆ ಪ್ಲಾಂಕ್ಟನ್ಗಳು. ಇವುಗಳು ಸ್ವಿಮ್ಮರ್ಗಳಲ್ಲ, ಹೋಗ್ತಾ ಇರ್ತವೆ ಹಾಗೆ. ಅದರಲ್ಲಿ ಝೂ ಪ್ಲಾಂಕ್ಟನ್ ಆಗಿರೋದು ಫೈಟೋ ಪ್ಲಾಂಕ್ಟನ್. ಇನ್ನೊಂದು ನೆಕ್ಟಾನ್ಗಳು, ಮೀನುಗಳನ್ನು ನಾವು ನೆಕ್ಟಾನ್ಗಳು ಅಂತ ಕರಿತೀವಿ. ನೆಕ್ಟಾನ್ಗಳು ಮೀನುಗಳಾಗಿರ್ಬೋದು ಅಥವಾ ಇನ್ನಿತರ ಹಲವಾರು ಜೀವಿಗಳು, ಅವು ಸ್ವಿಮ್ಮರ್ ಆಗಿರ್ತವೆ, ಈ ಪ್ರವಾಹದ ಅಪೋಸಿಟ್ ಈಜ್ತಾ ಇರ್ತವೆ, ನಾವು ಮೀನುಗಳು. ಇವುಗಳನ್ನು ನಾವು ಏನದು ನೆಕ್ಟಾನ್ ಅಂತ ಕರಿತೀವಿ. ಬೆಂಥೋಸ್ ಏನಿದಾವಲ್ವ, ಇಲ್ಲಿ ಈ ಕೆಳಭಾಗದಲ್ಲಿ ವಾಸಿಸ್ತಿರ್ತವೆ ಈ ಬೆಂಥೋಸ್ಗಳು. ಇವು ಇಲ್ಲೆಲ್ಲ ಈ ಬೆಂಥೋಸ್ ಜೀವಿಗಳು ಏನು ಮಾಡ್ತಾವೆ ಅಂದರೆ, ಇವಾಗೇನು ಸತ್ತೋಗ್ತಾವಲ್ಲ ಜೀವಿಗಳು, ಆ ಜೀವಿಗಳನ್ನು ಕೊಳೆಸ್ತವೆ ಅಥವಾ ಆ ಜೀವಿಗಳನ್ನು ಇಲ್ಲಿ ತಿಂತವೆ. ಇಂಥ ಜೀವಿಗಳನ್ನು ಬೆಂಥೋಸ್ಗಳು ಅಂತ ಕರಿತೀವಿ. ಇದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಏನಾರು ಆಗಿರ್ಬೋದು. ಈ ಭಾಗದಲ್ಲಿ ಗೊತ್ತದಲ್ಲ, ಬಾಟಮ್ ಆಫ್ ವಾಟರ್. ಈ 5 ಪ್ರಕಾರದ ಜೀವಿಗಳು ಈ ಸಾಗರಗಳಲ್ಲಿ ಕಂಡು ಬರ್ತವೆ. ನೋಡಿ, ಸಾಗರದಲ್ಲಿ ಟೆಂಪ್ರೇಚರ್ ಆಳಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ, ಆದರೆ ಒತ್ತಡ ಸಾಗರದ ಆಳಕ್ಕೆ ಹೋಗ್ತಾ ಹೋಗ್ತಾ ಒತ್ತಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಒತ್ತಡ ಹೆಚ್ಚಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಸನ್ಲೈಟು ಆಳಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಈಗ ಇನ್ನೊಂದು ಪ್ರಕಾರದ ಜೀವಿಗಳನ್ನು ನೋಡೋಣ.
ಈ ಪ್ರಕಾರದ ಜೀವಿಗಳಲ್ಲಿ ಹೈ ಟಾಲರೆನ್ಸ್ ಅಂತ ಕರಿತೀವಿ. ಹೈ ಟಾಲರೆನ್ಸ್ ಏನಿದು? ಹೈ ಟಾಲರೆನ್ಸ್ ಮತ್ತು ಲೋ ಟಾಲರೆನ್ಸ್ ಅಂದರೆ ಅಧಿಕ ಸಹನ ಶಕ್ತಿ ಉಳ್ಳಂಥ ಜೀವಿಗಳು ಮತ್ತು ಕಡಿಮೆ ಸಹನ ಶಕ್ತಿ ಉಳ್ಳಂಥ ಜೀವಿಗಳು. ಈ ಅಧಿಕ ಸಹನ ಶಕ್ತಿ ಅಂದರೆ ಏನು ನೋಡಿ, ಕೆಲವೊಂದು ಜೀವಿಗಳು ಈ ಫ್ರೆಶ್ ವಾಟರಲ್ಲೂ ಇರ್ತವೆ, ಕೆಲವೊಂದು ಜೀವಿಗಳು ಕೇವಲ ಸಾಗರದ ನೀರಿನಲ್ಲಿ ಇರ್ತವೆ, ಅದು ಉಪ್ಪು ನೀರಲ್ಲಿ ಇರ್ತವೆ. ಉಪ್ಪು ನೀರನ್ನು ಸಹಿಸಿಕೊಂಡು ಇದ್ದರೆ ಅಥವಾ ಉಪ್ಪು ನೀರಿನ ಜೊತೆಗೆ ಸಿಹಿ ನೀರನ್ನು ಸಹಿಸಿದರೆ ಅಂಥ ಜೀವಿಗಳನ್ನು ನಾವು ಅತ್ಯಧಿಕ ಹೈ ಟಾಲರೆನ್ಸ್ ಜೀವಿಗಳು ಅಂತ ಕರಿತೀವಿ, ಅಥವಾ ಅತ್ಯಧಿಕ ಸಹನ ಶಕ್ತಿ. ನೋಡಿ, ನಮಗೆ ಈ ನಾವು ಮನುಷ್ಯರು ವಾತಾವರಣದಲ್ಲಿರುವಂತಹ ಈ ಉಷ್ಣಾಂಶವನ್ನು ನಾವು ತಡ್ಕೋತೀವಿ. ನಾವು ಇಲ್ಲಿದ್ದರೂ ಒಂದು 30 ಡಿಗ್ರಿಯಲ್ಲಿದ್ದರೂ ತಡ್ಕೋತೀವಿ, 40 ಡಿಗ್ರಿಯಲ್ಲಿದ್ದರೂ ತಡ್ಕೋತೀವಿ, 50 ಡಿಗ್ರಿಯಲ್ಲಿದ್ದರೂ ತಡ್ಕೋತೀವಿ. ಕೆಲವೊಂದು ಜೀವಿಗಳು ಸಾಗರದಲ್ಲಿ ಸ್ವಲ್ಪ ಒಂದೇ 1 ಡಿಗ್ರಿ ಹೆಚ್ಚಾದರೆ ಸತ್ತೋಗ್ಬಿಡ್ತಾವೆ. ಅಂತಹ ಜೀವಿಗಳು ವಾಸಿಸ್ತಿರ್ತಾವೆ ಸಾಗರ. ಕೇವಲ ಅದಕ್ಕೆ ನಿರ್ದಿಷ್ಟವಾದ ಟೆಂಪ್ರೇಚರ್ ಇರಲೇಬೇಕು. ಯಾಕಂದರೆ ಸಾಗರದ ನೀರು ಬೇಗ ತನ್ನ ಉಷ್ಣಾಂಶವನ್ನು ಕಳೆದುಕೊಳ್ಳಲ್ಲ, ಆದರೆ ಭೂಮಿ ಬೇಗ ತನ್ನ ಉಷ್ಣಾಂಶವನ್ನು ಕಳೆದುಕೊಳ್ಳುತ್ತೆ. ಆದ್ದರಿಂದ ಈ ಸಾಗರದ ನೀರು ಆ ಜೀವಿಗಳಿಗೆ ತುಂಬ ಉಪಯುಕ್ತ ಆಗಿರುತ್ತೆ. ಅದಕ್ಕೋಸ್ಕರ ಸಾಗರದಲ್ಲಿ ಅಂಥ ಜೀವಿಗಳು ವಾಸ ಮಾಡ್ತಿರ್ತವೆ. ಅಂಥ ಜೀವಿಗಳನ್ನು ಹೈ ಟಾಲರೆನ್ಸ್ ಅಥವಾ ಲೋ ಟಾಲರೆನ್ಸ್ ಅಂತೇಳಿ ಎರಡು. ಅಂದರೆ ಅಧಿಕ ಸಹನ, ಇದು ಕಡಿಮೆ ಸಹನೆ. ನೋಡಿ, ಯಾವ ಜೀವಿಗಳು ಅತ್ಯಧಿಕ ಉಪ್ಪಿನಾಂಶವನ್ನು ಸಹಿಸಿಕೊಳ್ತಾವೆ, ಈ ಉಪ್ಪಿನಾಂಶವನ್ನು ಸಹಿಸ್ಕೊಳ್ತಾವೆ ಅಂದರೆ ಹೈ ಟಾಲರೆನ್ಸ್, ಅಧಿಕವಾಗಿ ಸಹಿಸ್ಕೊಳ್ತಾವೆ, ಅಂಥವನ್ನು ನಾವು ಯೂರಿ ಹಲಾನ್ ಅಂತ ಕರಿತೀವಿ. ಯೂರಿ ಹಲಾನ್ ಅಂದ್ರೇನು? ಯೂರಿ ಹಲಾನ್ ಅಂದರೆ ಅತ್ಯಧಿಕ ಉಪ್ಪಿನಾಂಶವನ್ನು ತಡೆದುಕೊಳ್ಳುವಂಥ ಜೀವಿಗಳು. ಉದಾಹರಣೆಗೆ ನೋಡಿ, ಅತ್ಯಧಿಕ ಉಪ್ಪಿನಾಂಶವನ್ನು ತಡೆದುಕೊಳ್ಳೋ ಜೀವಿಗಳಂದರೆ ಡಾಲ್ಫಿನ್ಗಳು ಇರ್ತವೆ. ಈ ನೀವು ಒಡಿಶಾದಲ್ಲಿ ಈ ಚಿಲ್ಕಾ ಸರೋವರದಲ್ಲಿ ಕಂಡುಬರುವ ಡಾಲ್ಫಿನ್ಗಳು ಅತ್ಯಧಿಕ ಉಪ್ಪಿನಾಂಶವನ್ನು ತಡೆದುಕೊಳ್ತಾವೆ. ಅದೇ ರೀತಿ ಅದೇ ಡಾಲ್ಫಿನ್ನ ಇನ್ನೊಂದು ಡಾಲ್ಫಿನ್ ನೋಡಿ, ಇನ್ನೊಂದು ಪ್ರಕಾರ ಡಾಲ್ಫಿನ್ ಈ ಗಂಗಾ ನದಿಯಲ್ಲಿ ಕಂಡು ಬರುತ್ತೆ. ಅದು ಉಪ್ಪು ನೀರಲ್ಲಿ ವಾಸ ಮಾಡಲ್ಲ, ಅದು ಕೇವಲ ಸಿಹಿ ನೀರಲ್ಲಿ ವಾಸ ಮಾಡುತ್ತೆ. ಅಂಥ ಡಾಲ್ಫಿನ್ಗಳು ಇರ್ತವೆ. ಅವುಗಳನ್ನು ಈ ಯೂರಿ ಹ್ಯಾಲನ್ ಅಂತ ಕರೆಯಲ್ಲ, ಅವುಗಳನ್ನು ಈ ಕೆಳಗೆ ಲೋ ಟಾಲರೆನ್ಸ್, ಅವು ಕೇವಲ ಸಿಹಿ ನೀರಲ್ಲೇ ವಾಸ ಮಾಡ್ತವೆ. ನೋಡಿ, ಕೆಲವೊಂದು ಯೂರಿ ಥರ್ಮಲ್ ಅಂತ ಕರಿತೀವಿ. ಯೂರಿ ಥರ್ಮಲ್ ಅಂದ್ರೇನು? ಟೆಂಪ್ರೇಚರನ್ನು ಅಂದರೆ ಉಷ್ಣಾಂಶವನ್ನು ಸಹಿಸಿಕೊಳ್ಳುವಂಥ ಜೀವಿಗಳು. ಉಷ್ಣಾಂಶವನ್ನು ಸಹಿಸಿಕೊಳ್ಳೋ ಜೀವಿಗಳು ಸಹಿತ ಸಾಗರದಲ್ಲಿ ಅಥವಾ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಾಣ್ಬೋದು ನಾವು. ಅಂತಹ ಜೀವಿಗಳನ್ನು ನಾವು ಯೂರಿ ಥರ್ಮಲ್ ಜೀವಿಗಳು ಅಥವಾ ಯೂರಿ ಥರ್ಮಲ್ ಆರ್ಗಾನಿಸಮ್ ಅಂತ ಕರಿತೀವಿ. ಈಗ ನೋಡಿ, ಲೋ ಟಾಲರೆನ್ಸ್, ಕಡಿಮೆ ಸಹನ ಶಕ್ತಿ ಉಳ್ಳಂಥ ಜೀವಿಗಳು. ಯಾವುದಕ್ಕೆ ಸಹನ ಶಕ್ತಿ? ಒಂದು ಉಪ್ಪಿನಾಂಶ ಇರ್ಬೋದು, ಇನ್ನೊಂದು ಉಷ್ಣಾಂಶ ಅಥವಾ ಟೆಂಪ್ರೇಚರ್ ಇರ್ಬೋದು. ನೋಡಿ, ಸ್ಟೆನೋ ಹೆಲನ್ ಅಂದರೆ ಸಲನಿಟಿ ಅಂದರೆ ಉಪ್ಪಿನಾಂಶವನ್ನು ತಡೆದುಕೊಳ್ಳದೇ ಇರುವಂಥ ಜೀವಿಗಳು. ಅದು ಕೇವಲ ಸಿಹಿ ನೀರಲ್ಲೇ ಇರುತ್ತೆ, ಅದು ಉಪ್ಪಿನಾಂಶದ ನೀರಿನಲ್ಲಿ ಹಾಕಿದರೆ ಸತ್ತೋಗುತ್ತೆ. ಅಂತಹ ಜೀವಿಗಳು ಕಡಿಮೆ ಸಹನ ಶಕ್ತಿ. ಈ ಸಮುದ್ರದ ಜೀವಿಗಳು ಅವು ಕೇವಲ ಉಪ್ಪನ್ನು ಮಾತ್ರ ಸಹಿಸ್ಕೊಂಡಿರ್ತವೆ, ಅದನ್ನು ತೊಗೊಂಡೋಗಿ ಸಿಹಿ ನೀರಲ್ಲಿ ಹಾಕಿದ್ರೆ ಬದುಕಲ್ಲ. ಅಂತಹ ಜೀವಿಗಳು ಸ್ಟೆನೋ ಥರ್ಮಲ್. ಈ ಸ್ಟೆನೋ ಥರ್ಮಲ್ ಅಂದರೆ ಟೆಂಪ್ರೇಚರ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವುಗಳು ನಶಿಸಿ ಹೋಗ್ತವೆ. ಉದಾಹರಣೆಗೆ ಈ ಕೋರಲ್ ರೀಫ್ಗಳಿರ್ಬೋದು, ಈ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರುವ ಕೋರಲ್ ರೀಫ್ಗಳು. ಆ ಕೋರಲ್ ರೀಫ್ಗಳು ಉಷ್ಣಾಂಶ ಹೆಚ್ಚು ಕಡಿಮೆ ಆದರೆ ಅದು ಸತ್ತೋಗ್ತವೆ. ಆ ಕೋರಲ್ ರೀಫ್ಗಳು ಸತ್ತೋದ್ರೆ ಅಲ್ಲಿರುವಂಥ ಜಲ ಪರಿಸರ ವ್ಯವಸ್ಥೆ ನಾಶ ಆಗುತ್ತೆ. ಅಲ್ಲಿರುವಂಥ ಎಲ್ಲ ಪ್ರಾಣಿ ಎಲ್ಲ ನೀರಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೆ ಆಹಾರ ಅಥವಾ ಗೂಡು ಕಟ್ಟೋಕೆ ಸ್ಥಳ ಇರೋದು ಆ ಕೋರಲ್ ರೀಫ್ನಲ್ಲಿ ಅಥವಾ ಆ ಹವಳ ಜೀವಿಗಳಲ್ಲಿ. ಅಂತಹ ಜೀವಿಗಳು ಉಷ್ಣಾಂಶ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವು ಬದುಕುಳಿಯೋಲ್ಲ. ಇಂತಹ ಜೀವಿಗಳನ್ನು ನಾವು ಸ್ಟೆನೋ ಥರ್ಮಲ್ ಅಂತ ಕರಿತೀವಿ. ಈ ರೀತಿಯಾಗಿ ಸಹನ ಶಕ್ತಿ ಆಧಾರದ ಮೇಲೆ ನಾವು ಜೀವಿಗಳನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ನೋಡಿ, ಇದು ನಮ್ಮ ಜಲ ಪರಿಸರ ವ್ಯವಸ್ಥೆ. ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕೇಳಿ.